ವಿ ಸೋಮಶೇಖರ್ ಅವರು ಡಾಕ್ಟರ್ ರಾಜ್ಕುಮಾರ್ ಚಿತ್ರವಲ್ಲದೆ ರೆಬೆಲ್ ಸ್ಟಾರ್ ಅಂಬರೀಷ್ ಅವರಿಗೂ ಉತ್ತಮವಾದ ನಿರ್ದೇಶನವನ್ನು ನೀಡಿ ಸೂಪರ್ ಹಿಟ್ ಚಿತ್ರಗಳನ್ನು ನೀಡಿದರು. ಅದರಲ್ಲಿ 1983ರಲ್ಲಿ ಚಕ್ರವ್ಯೂಹ ಈ ಚಿತ್ರವು ಎಷ್ಟು ಯಶಸ್ವಿಯಾಯಿತು ಎಂದರೆ, ಹಿಂದಿಯಲ್ಲಿ ಈ ಚಿತ್ರವು ಡಬ್ ಆಗಿ ಇಂಕ್ವಿಲಾಬ್ ಎಂಬ ಹೆಸರಿನಲ್ಲಿ ಸೂಪರ್ ಸ್ಟಾರ್ ಅಮಿತಾಬ್ ಬಚ್ಚನ್ ಮತ್ತು ಶ್ರೀದೇವಿ ನಟಿಸಿದ್ದರು. ಈ ಚಿತ್ರವು 1984ರಲ್ಲಿ ತೆರೆಕಂಡಂತಹ ಚಿತ್ರವಾಗಿತ್ತು. ವಿ ಸೋಮಶೇಖರ್ ಅವರು ಇದಲ್ಲದೆ ಅಂಬರೀಷ್ ಅವರೊಂದಿಗೆ ಸೂಪರ್ ಹಿಟ್ ಆದ ಚಲನಚಿತ್ರಗಳನ್ನು ನಿರ್ದೇಶಿಸಿದರು. ಅದರಲ್ಲಿ 1982ರಲ್ಲಿ ಬಂದಂತಹ ಚಿತ್ರ ಅಜಿತ್, 1984ರಲ್ಲಿ ತೆರೆಕಂಡಂತಹ ಚಿತ್ರ ಗಜೇಂದ್ರ, 1986ರಲ್ಲಿ ತೆರೆಕಂಡಂತಹ ಚಿತ್ರ ಚದುರಂಗ ಮತ್ತು ದೇವರೆಲ್ಲಿದ್ದಾನೆ, 1986ರಲ್ಲಿ ಬಂದಂತಹ ಚಿತ್ರ ಮೃಗಾಲಯ ಬೇಟೆ, 1987ರಲ್ಲಿ ತೆರೆಕಂಡಂತಹ ಚಿತ್ರ ಮಿಸ್ಟರ್ ರಾಜ ಮತ್ತು ಬೇಡಿ. ಪ್ರತಿಯೊಬ್ಬರೂ ಭ್ರಷ್ಟರ ವಿರುದ್ಧ ಹೋರಾಡುವ ನಾಯಕನ ಸ್ವರವನ್ನು ಹೊಂದಿದ ಅಂಬರೀಷ್ ಅವರಿಗೆ ರೆಬೆಲ್ ಸ್ಟಾರ್ ಎಂಬ ಬಿರುದು ತಂದುಕೊಟ್ಟಿತ್ತು. ವಿ ಸೋಮಶೇಖರ್ ಅವರ ನಿರ್ದೇಶನದಲ್ಲಿ ಮೂಡಿಬಂದಂತಹ ರೆಬೆಲ್ ಸ್ಟಾರ್ ಅಂಬರೀಷ್ ಅವರ ಈ ಚಿತ್ರಗಳ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.